ಸರಿ ಓಕೆನಾ. ಒನ್ ಸೆಕೆಂಡ್. ಆಡಿಯೋ ಆನ್, ಲಾಗಿನ್ ಮ್ಯೂಸಿಕ್, ಮೋಡ ಕವಿತಾ ಮಂಜು. ಥ್ಯಾಂಕ್ ಯು. ಹಲೋ ಹಲೋ, ವಿವೇಕ ಏನಾದ್ರೂ ಇದೆಯಾ ಸ್ವಲ್ಪ? ಹಲೋ ಆಕಾಶದಾಚೆಯಲ್ಲಿ ಕೋಟಿ ತಾರೆಯಲಿ ನಗುವ ತಾರೆಯು ನೀ, ಆ ತಾರೆಯ ಕಿರಣವತ ನಿನಗಾಗಿ ಬಾಳುವೆನೆ, ನೀನೆಂದೆಂದು ನನ್ನವಳೇ. ಬಾಳೊಂದು ಹೋರಾಟವೇ, ಹಾರಿದೆಯ ಆಟವಿದು, ನಿನಗಾಗಿ ಬಾಳುವೆನೆ, ನೀನೆಂದೆಂದು ನನ್ನವಳೇ. ಬಾಳೊಂದು ಹೋರಾಟವೇ, ಹಾರಿದೆಯ ಆಟವಿದು, ನಿನಗಾಗಿ ಬಾಳುವೆನೆ, ನೀನೆಂದೆಂದು ನನ್ನವಳೇ. ಯಾಕೆಂದ್ರೆ ನಾವು ಸುಮಾರು ಹುಡುಗರಿಗೆ ಯೂಸ್ ಹೇಳ್ತೀವಿ ರೋಲ್ ಮಾಡಲ್ ಯಾರು ಅಂತ. ಈಗಿನ ಕಂಡೀಷನ್ ಅಲ್ಲಿ ನಮ್ಮ ಸಂತೋಷ್ ಹೆಗಡೆ ಸರ್ ಕ್ಲೀನ್ ಹ್ಯಾಂಡ್, ಅವ್ರ ನಡೆ ನುಡಿ, ಅವ್ರ ಮಾತಾಡೋದು ಇರ್ಬೋದು, ಅವ್ರ ಹೋರಾಟ ಇರ್ಬೋದು, ಆ ತರ ಇರ್ಬೇಕಂತ ತೋರಿಸ್ತೀವಿ. ಅಂತವ್ರ ಜೊತೆ ಇವತ್ತೊಂದು ವೇದಿಕೆ ಕೂತಿದೀವಿ ಅಂದ್ರೆ ನಿಜವಾಗ್ಲೂ ಇವತ್ತು ಮೊದಲನೇ ಥ್ಯಾಂಕ್ಸ್ ನಮ್ಮ ಸೂರ್ಯ ಅವ್ರಿಗೆ ಹೇಳ್ತೀನಿ. ಹಾಗೆ ನಮ್ಮ ವೇಲು ಸರ್, ನಮ್ಮ ಸೋಲ್ಜರ್ ಅವರು, ನಮ್ಮ ರಮೇಶ್ ಚಂದ್ರ ಅವರು, ಇಂಥವ್ರ ಜೊತೆ ಎಲ್ಲ ಕುತ್ಕೊಂಡ ನೀಲ್ಕಂಠ ಸರ್ ಇದ್ದಾರೆ ಲಾಸ್ಟ್ ಅಲ್ಲಿ, ಅವರು ಇಂಥವ್ರ ಜೊತೆ ಕುತ್ಕೊಂಡು ಒಂದು ಜೀವ ಕಲಿಸಿರೋದಕ್ಕೆ ನಿಜವಾಗ್ಲೂ ಸೂರ್ಯ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಸಿನಿಮಾದಲ್ಲಿದ್ರು ಇಷ್ಟು ವರ್ಷ ಇದ್ರು ನಿಜವಾಗ್ಲೂ ರಘುವೀರ್ ಸರ್ ಮ್ಯೂಸಿಕ್ ಮಾಡಿದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಸೂರ್ಯ ಹೇಳಿದ್ರೆ ನನಗೆ ನಿಜವಾಗ್ಲೂ ಸರ್ ಶಾಕ್ ಆಯ್ತು, ಆಶ್ಚರ್ಯ ಆಯ್ತು. ಹೌದಾ ರಘುವೀರ್ ಸರ್ ಮ್ಯೂಸಿಕ್ ಮಾಡಿದ್ರ ಅಂತ. ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ಳೇಬಾರದು ಅಂದ್ಬಿಟ್ಟೆ ಇವತ್ತು ಎಷ್ಟೇ ಆಕ್ಚುಲಿ ಇವತ್ತು ಹೈದರಾಬಾದ್ ಪ್ರೋಗ್ರಾಮ್ ನ ಪೋಸ್ಟ್ಪೋನ್ ಮಾಡ್ಕೊಂಡು ಇವತ್ತು ಬರ್ಲೇಬೇಕಂತ ಬಂದಿದ್ದು. ಅದು ನಾನು ಸೂರ್ಯ ಮಧ್ಯಾಹ್ನ 2 ಗಂಟೆ ಪ್ರೋಗ್ರಾಮ್ ಅಂತ ಹೇಳಿದ್ರು. ನಾವು ಈವ್ನಿಂಗ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಹೈದರಾಬಾದ್ಗೆ. ಆಮೇಲೆ ಇಲ್ಲ ಸಂಜೆ ಪ್ರೋಗ್ರಾಮ್ ಅಂದ್ರು, ಆದ್ರೂ ಮಿಸ್ ಮಾಡೋದು ಬಂದ್ಬಿಟ್ಟೆ ಬಂದಿರೋದು. ನಿಜವಾಗ್ಲೂ ಥ್ಯಾಂಕ್ಸ್ ಟು ಸೂರ್ಯ ಈ ತರ ಒಂದು ಒಳ್ಳೆ ಪ್ರೋಗ್ರಾಮ್ಗೆ ಕರೆದಿದ್ದಕ್ಕೆ. ಹಾಗೆ ಈಗಿನ ಯುವಕರಿಗೆ, ಎಸ್ಪೆಷಲಿ ಯುವಕರಿಗೆ ಒಂದು ಸ್ಟೇಜ್ ಕಲ್ಪಿಸೋದಿದೆಯಲ್ಲ, ಅದು ತುಂಬಾ इंपॉर्टेंट ಈಗಿನ सबको मैं दिल से आपको अदा करता हूँ और जितने भी अब सब लोग आ रहे हैं सबको मैं बहुत बहुत धन्यवाद देता हूँ सर। और सर ने बताया सूर्या सर ने जो कि मैं छुट्टी में 2 दिन पहले छुट्टी से आया था, ये कि भोला के प्रोग्राम में जाके वहाँ से इन्वाइट किया था। उसके बाद हमने वहाँ से आज रात को वहाँ से आया है। बहुत अच्छा सूर्या सर ने इन्वेस्ट किया प्रोग्राम देखने में, अच्छा बहुत अच्छा लगा हमारे को। और जितने भी पार्टिसिपेट भी किया है उसमें सब बहुत अच्छा लगा है। थैंक यू। ಎಲ್ರಿಗೂ ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿದಂತ ಸಂತೋಷ್ ಸರ್ ಹಾಗೂ ಲಹರಿ ವೇಲು ಸರ್, ನೀಲಕಂಠ ಸರ್, ವಿಜಯ್ ಸರ್,
ಲೋಕಿ ಸರ್ ಹಾಗೂ ಸೂರ್ಯ ಅವರು, ಎಲ್ರಿಗೂ ನಮಸ್ಕಾರ. ನಾನು ರಘು ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ನಾನು ರಘು ಸರ್ನ ನೋಡೋದು ಈ ಚಿತ್ರದ ಹಾಡುಗಳನ್ನು ಹಾಡ್ಲಿಕ್ಕೆ ಸ್ಟುಡಿಯೋಗೆ ಹೋದಾಗ. ಅದರಲ್ಲಿ ನಾನು ನೋಡಿದ್ದು ಕೇಳಿದ್ದು ಮಾತ್ರ. ನೋಡಿದ್ದು ಅಂದ್ರೆ ಟಿವಿಯಲ್ಲಿ, ಕೇಳಿದಂದ್ರೆ ಅವರ ಚಿತ್ರದ ಹಾಡುಗಳು. ಎಷ್ಟು ಮಟ್ಟಿಗೆ ಅದು ಇಂಪ್ರೆಸ್ ಆಗಿತ್ತು ಅಂದ್ರೆ, ಇವತ್ತಿಗೂ ಕೂಡ ಆ ಹಾಡು ಎಷ್ಟು ಫೇಮಸ್ ಅಂದ್ರೆ, ರಿಯಾಲಿಟಿ ಶೋಗಳಲ್ಲಿ ಬರುವ ಹಾಡುಗಳೆಲ್ಲ ಅವರ ಹಾಡುಗಳಿರುತ್ತೆ. ಹಾಗಾಗಿ ಅವರ ನೆನಪು ಸ್ವಲ್ಪ ಅದು ಮಾಡ್ತಾರೆ ಅಂತ ಅನ್ಕೋಬಹುದು. ನಂಗೆ ಸ್ಟುಡಿಯೋಗೆ ಕರೆದಾಗ ನಮ್ಗೆ ಫಸ್ಟ್ ಹಾಡು ಹಾಡಿಸಿದ್ಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿವರೆಗೆ ನಮ್ಗೆ ಜಾಸ್ತಿ ಮಾತಾಡಿಲ್ಲ. ಫಸ್ಟ್ ಹಾಡು ಆದ್ಮೇಲೆ ಎರಡನೇ ಹಾಡು ನೀವೇ ಹಾಡ್ಬೇಕು ಅಂತ ಹೇಳಿ ಎರಡನೇ ಹಾಡು ಕೂಡ ಕೊಟ್ಟರು. ಆ ಎರಡು ಹಾಡು ಹಾಡಿದ್ಮೇಲೆ ಸ್ವಲ್ಪ ಟೀ ಕುಡಿಯೋ ಬನ್ನಿ ಸರ್ ಅಂತ ಅವ್ರಿಗೆ ಕರ್ಕೊಂಡೋಗಿ ನಮ್ಗೆ ಒಂದು ಸಣ್ಣ ವಿಷಯ ಹೇಳಿದ್ರು. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಹಾಡುಗಳನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ನನ್ನ ಹಾಡು ಗೊತ್ತಿತ್ತು, ನನ್ನನ್ನು ಗೊತ್ತಿರಲಿಲ್ಲ. ಅಂದ್ರೆ ಓಮಲ್ಲಿಗೆ ಹಾಡು ಅವ್ರಿಗೆ ಗೊತ್ತಿತ್ತು. ಆ ಹಾಡು ತುಂಬಾ ಇಷ್ಟಪಟ್ಟಿದ್ರಂತೆ. ಈ ಚಿತ್ರದಲ್ಲಿ ಒಂದು ಹಾಡು ಆ ವಾಯ್ಸಲ್ಲಿ ಕೇಳಬೇಕು ಅಂತ ಅವರ ಮನಸ್ಸಲ್ಲಿ ಇತ್ತಂತೆ. ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಹತ್ರ ಹೇಳಿದರೆ ಬೇಡ, ಅವರೆಲ್ಲ ಬೇಡ, ಇವರು ಸಾಕು, ಅವರು ಸಾಕು. ಅದಕ್ಕೆ ಸಂಬಂಧಪಟ್ಟವರು ಹೇಳಿದ್ರಂತೆ. ಹಾಗಾಗಿ ಅದು ತುಂಬಾ ಅವರಿಗೆ ಫೀಲ್ ಇತ್ತು, ನನ್ಗೆ ಆ ಚಿತ್ರದಲ್ಲಿ ನಿಮ್ದೊಂದು ಹಾಡು ಬೇಕು ಅಂತ. ಸೊ ಅದೇನೋ ಗೊತ್ತಿಲ್ಲ, ನನ್ನ ಭಾಗ್ಯ, ನನಗೆ ಎರಡು ಹಾಡುಗಳು ಈ ಚಿತ್ರದಲ್ಲಿ ಆಡುವಂತ ಅವಕಾಶ ಸಿಕ್ಕಿದೆ. ಆಕ್ಚುಲಿ ಮರತ್ತೇ ಹೋಗಿತ್ತು, ನಿಜ ಹೇಳ್ಬೇಕಂದ್ರೆ ತುಂಬಾ ವರ್ಷಗಳಾಗಿತ್ತು ಅದು ಹಾಡಿಸಿ. ಸೊ ಹ್ಯಾಟ್ರಿಕ್ ಸೂರ್ಯ ಅಂತ ಒಬ್ಬರದ್ದು ಕಾಲ್ ಬರುತ್ತೆ ನನಗೆ, ಈ ತರ ವಿಷಯಗಳು ನೀವು ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿದ್ರು. ನಾನು ನಿಜವಾಗ್ಲೂ ಒಂದು ಅವ್ರು ಹೇಳೋದಕ್ಕಿಂತ ಒಂದು 1/4 ಗಂಟೆ ಲೇಟ್ ಆಯ್ತು, ಕ್ಷಮೆಯಾಗಿ. ಸೊ ಸಂತೋಷ ಬಂದು ಕೂತ್ಕೊಂಡ್ಮೇಲೆ ನಂತರ ಸಂಕೋಚ ಆಗಬೇಕು. ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಕೂತ್ಕೊಂಡ್ಮೇಲೆ ನಾನು ಸ್ವಲ್ಪ ಲೇಟ್ ಆಗಿ ಬಂದೆ, ಕ್ಷಮೆಯಾಗಿ. ಸೊ ಸೂರ್ಯ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಅವರಿಗೆ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಆಯುಷ್ ಆರೋಗ್ಯ ಕೊಡ್ಲಿ. ಇನ್ನೊಂದಷ್ಟು ಆರ್ಟಿಸ್ಟ್ಗಳನ್ನು ಅವರು ಪರಿಚಯ ಮಾಡ್ಲಿ. ಅವರ ಸಿನಿಮಾ ಪ್ರಯಾಣ ಚೆನ್ನಾಗಿ ನಡೆಯಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಅವರಿಗೆ ರಮೇಶ್ ಚಂದ್ರ, ಸ್ನೇಹಿತರಾದ ರಮೇಶ್ ಚಂದ್ರ ಅವರಿಗೆ, ನಿರ್ದೇಶಕರಾದ ಲೋಕಿ ಅವರಿಗೆ, ಮತ್ತು ನಮ್ಮ ದೇಶ ಕಾಯ್ತಾ ಇರೋ ರೆಡ್ಡಿ ಅವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಆತ್ಮೀಯ ನಮಸ್ಕಾರ. ಇವತ್ತು ಎಲ್ಲ ಟಿ ವಿಗಳು ನೋಡ್ತಾನೇ ಇದ್ದೀರಿ. ಟಿ ವಿಗಳು ಆಫ್ ಮಾಡಿಬಿಡಿ ಇನ್ಮೇಲೆ. ಟಿ ವಿಗಳು ನೋಡೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ. ಯಾಕೆಂದರೆ ಅಂಥ ಒಳ್ಳೆಯ ಕಾರ್ಯಕ್ರಮಗಳು ಬರ್ತಾ ಇಲ್ಲ. 24 ಗಂಟೆ ಟೈಮು ಬೇಡಪ್ಪ, ಆ ಲೆವೆಲ್ ಆಗಿಬಿಟ್ಟಿದೆ ಪರಿಸ್ಥಿತಿ ನಮ್ಮದು. ರಾಜಕಾರಣಿಗಳು ಅವರು ಬಳಸೋ ಪದಗಳು, ಪದ ಬಳಕೆ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪ್ರತಿಯೊಂದು ಮಾಲಿನ್ಯ ಆಗಿಬಿಟ್ಟಿದೆ. ಆ ಮಾಲಿನ್ಯ ಎಲ್ಲ ಕಳಿಬೇಕು ಅಂದರೆ ಇಲ್ಲ ಕಲಾಕ್ಷೇತ್ರಕ್ಕೆ ಬರಬೇಕು, ಇಲ್ಲ ನಯನಾಗಿ ಬರಬೇಕು. ಇಲ್ಲಿ ಬಂದಾಗೆಲ್ಲ ನಾನು ಸಾವಿರಾರು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದರ ಜೊತೆ ಹಚ್ಕೊಂಡಿದ್ದೀನಿ. ನನಗೊಂದು ಸಿಕ್ಕಿದಿಲ್ಲಿ, ಆ ಸರಸ್ವತಿ ತಾಯಿ ಪಾಸಿಟಿವ್ ಎನರ್ಜಿ ಕೊಟ್ಟಿರೋದು ಏನೇನಿತ್ತು ಅಂದರೆ ಕಲಾಕ್ಷೇತ್ರದ ಸರೌಂಡಿಂಗಲ್ಲಿ ಮಾತ್ರ. ವಿಧಾನಸೌಧದಲ್ಲಿಲ್ಲ. ವಿಧಾನಸೌಧ ಸರೌಂಡಿಂಗಲ್ಲಿ ಪಾಸಿಟಿವ್ ಎನರ್ಜಿ ನಿಮ್ಗೆ ಸಿಕ್ಕಲ್ಲ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂತೋಷ್ ಹೆಗ್ಡೆ ಸರ್ ಒಂದು ಮಾತು ಹೇಳಿದ್ರು. ನಾನು ಸ್ವಲ್ಪ ಲೇಟಾಗಿ ಬಂದೆ, ಅದಕ್ಕೆ ಕ್ಷಮೆ ಇರಲಿ. ಮಕ್ಕಳು ಡ್ಯಾನ್ಸ್ ಮಾಡುವಾಗ 3 ಹಾಡಲ್ಲಿ ಆ ನಾಟ್ಯವನ್ನು ನೋಡಿದೆ. ರಮೇಶ್ ಚಂದ್ರ ಸರ್ ಹತ್ರ ಮಾತಾಡ್ದ, ಎಷ್ಟು ಅದ್ಭುತವಾಗಿ ಮಕ್ಕಳು ಎಷ್ಟು ಮುಗ್ಧತೆಯಿಂದ ಡ್ಯಾನ್ಸ್ ಮಾಡ್ತಾಯಿದ್ರು, ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರ ವೇದಿಕೆಯಲ್ಲಿ. ಈ ಮಕ್ಕಳೇ ನಮಗೆ ನೆಕ್ಸ್ಟು ನಮ್ಮ ದೇಶನ ಆಳೋರು. ಇವಾಗ ಆಳ್ತಾ ಇರೋರಲ್ಲ, ಇವರೇ ಆಳೋರು ನಮಗೆ. ಈ ಸಂಸ್ಕಾರವನ್ನು ಕೊಟ್ಬಿಟ್ರೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರು ಯಾವುದು ಕೆಟ್ಟದಾಗಿ ಹೋಗೋದಿಲ್ಲ. ನಮ್ಮ ಮಕ್ಕಳು ಭಾಳ ಗ್ರೇಟ್ ಆ್ಯಕ್ಚುಲಿ. ನಮ್ಮ ತಂದೆ ತಾಯಿಗಳು ಕೂಡ ಭಾಳ ಅದ್ಭುತವಾಗಿ ಬೆಳೆಸಿದ್ದೀರಿ. ಭಾಳ ತುಂಬ ಚೆನ್ನಾಗಿ ಅವರು ನೃತ್ಯ, ನಾಟ್ಯ ಎಲ್ಲ ಮಾಡೋರು. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಘುವೀರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಷ್ಟ. ಭಾಳ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು. ಅಲ್ಲಿ ಬಂದೇಟಿಗೆ ಅವ್ರ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಗ ನನಗೆ ಒಂದೇ ಅನ್ನಿಸ್ತು, ರಘುವೀರ್ ಎದ್ದು ಇಲ್ಲಿ ಸ್ಟೇಜ್ ಮೇಲೆ ತಂದಂಗೆ ಆಗ್ತಾಯಿತ್ತು. ಯಾಕಂದರೆ ಭಾಳ ಆತ್ಮೀಯರು ರಘುವೀರು. ಇವತ್ತು ನೋಡಿ, ಮೋಡ ಕವಿದ ಮಂಜು ಅಂದ್ಬಿಟ್ಟು ಈ ಸಿನಿಮಾ ಧ್ವನಿ ಸುಳ್ಳಿ ಹಾಡುಗಳನ್ನು ಬಿಡುಗಡೆ ಮಾಡ್ತಾರೆ ಲಹರಿ ಸಂಸ್ಥೆಯಿಂದ ಎಷ್ಟೋ ವರ್ಷಗಳಾದಮೇಲೆ.
ಟೈಟಲ್ ನೋಡಿ ಹೇಗಿದೆ, ಮೋಡ ಕವಿದ ಮಂಜು. ಹೊರಗಡೆ ಮೋಡ ಕವಿದಿದ್ದಾರೆ, ಮಂಜು ಇದೆ, ಬಟ್ ರಘುವೀರ್ ಅವರು ಇಲ್ಲ ಇವತ್ತು. ಬಟ್ ನಾವು ಹೃದಯದಲ್ಲಿ ಇದ್ದಾರೆ, ಅವರು ಹೃದಯದಲ್ಲಿದ್ದಾರೆ. ಈ ಹಾಡುಗಳನ್ನು 3 ಹಾಡು ಲಹರಿ ಸಂಸ್ಥೆ ಇತ್ತು, ಇದನ್ನು ಬಿಡುಗಡೆ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಆ್ಯಕ್ಟ್ರಿಕ್ ಸೂರ್ಯ ಗೀತ ನಿಜವಾಗ್ಲೂ ತಮ್ಮನಾಗಿ ಮುಟ್ಟಬೇಕಾಗಿತ್ತು ರಘುವೀರ್ ಅವರಿಗೆ. ಅವ್ರಿಗೇನು ಅಭಿಮಾನ, ಏನು ಅಭಿಮಾನ ರಘುವೀರ್ ಅಂದರೆ ಅಪ್ಪಪ್ಪ, ನಾನು ಎಲ್ಲೂ ನೋಡಿಲ್ಲ ಈ ಥರ ಆ ಬಾಂಧವ್ಯ, ಆ ಪ್ರೀತಿ. ರಘುವೀರ್ ಅವ್ರ ಚಿತ್ರದಲ್ಲಿ ಬರೋವಾಗ ಸಣ್ಣ ಹುಡುಗ ಇದೇ ರೀತಿ ಬೆಳ್ಳಗೆ ನಗ್ನಗ್ತಾ ಇದ್ದಿದ್ದು ಹುಡುಗ. ಇವತ್ತು 2ನೇ ವರ್ಷ ಈ ಕಾರ್ಯಕ್ರಮ, ಯಾರು ಸಹಕಾರ ಇಲ್ಲದೆ, ಯಾರ ಹತ್ರ ದುಡ್ಡು ತೊಗೊಳ್ದೆ, ಅದು ಹೆಂಗೆ ಅರೇಂಜ್ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ಭಾಳ ಒಳ್ಳೆ ವ್ಯಕ್ತಿ. ಇವತ್ತು 7 ಗಂಟೆ 2 ನಿಮಿಷಕ್ಕೆ ಈ ಹಾಡುಗಳನ್ನು ಬಿಡುಗಡೆ ಮಾಡ್ತಾ ಇದ್ವಿ, ತಾವೆಲ್ಲ ಯೂಟ್ಯೂಬಲ್ಲಿ ಕೇಳ್ಬೋದು, ಕೇಳಿ ಆನಂದಿಸಿ. ಬಟ್ ದೆರ್ ಇಸ್ ನೋ ರೀಪ್ಲೇಸ್ಮೆಂಟ್ ಫಾರ್ ರಘುವೀರ್ ಒಬ್ಬರೇ. ರಮೇಶ್ ಚಂದ್ರ ಸರ್ ಒಂದು ಮಾತು ಹೇಳ್ತಾ ಇದ್ರು, ಸರ್ ಇತ್ತೀಚೆಗೆ ಕಲಾವಿದರನ್ನು ಮರ್ತೋಗ್ತಾ ಇದ್ದಾರೆ ಜನ ಅಂತ. ಅದು ನಿಜ. ಅದು ಚಲಾವಣೆಯಲ್ಲಿದ್ದವ್ರು ಮಾತ್ರ, ಲಾಬಿ ಮಾಡಿದವ್ರು ಮಾತ್ರ, ಟಿ ವಿಲಿ ಬಂದವ್ರು ಮಾತ್ರ ಜ್ಞಾಪಕ ಇಟ್ಕೊತಾರೆ ಸರ್. ಬಟ್ ನೀವು ಯಾವತ್ತೂ ನಮ್ಮ ಹೃದಯದಲ್ಲಿದ್ದೀರಿ. ಸಂತೋಷ್ ಹೆಗ್ಡೆ ಸಾಹೇಬ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ನಾವು. ಅವರು ಬರೀ ಕರ್ನಾಟಕಕ್ಕಲ್ಲ ಆಸ್ತಿ, ಇಡೀ ಭಾರತ ದೇಶಕ್ಕೆ ಆಸ್ತಿ ಅವರು. ಯಾರಾದರೂ ಭ್ರಷ್ಟರು ನಿದ್ದೆನೆ 2 ಗಂಟೆ ರಾತ್ರಿಯಲ್ಲೂ ಕೂಡ ಯಾರೋ ಚಿಕ್ಕ ಬಾಗಿ ತರ್ತಾ ಇದ್ದಾರಪ್ಪ ಅಂತಂದು ಭಯಪಟ್ಟಿದ್ದು ಅಂದ್ರೆ ಒಂದೇ ಸಂತೋಷ್ ಹೆಗ್ಡೆ ಸಾಹೇಬರಿಗೆ ಮಾತ್ರ. ಭ್ರಷ್ಟರು ದುಷ್ಟರು ಎಳೆಮುರಿ ಕಟ್ಟಿದ್ದು ಸಂತೋಷ್ ಹೆಗ್ಡೆ ಸಾಹೇಬ್ರು ಒಬ್ಬರೇ. ಆ ಹೆಸರು ಇಡೀ ದೇಶದಲ್ಲಿ ಅವರೊಬ್ಬರಿಗೆ ಯಾವಾಗಲೂ ಉಳ್ಕೊಂಡ್ಬಿಟ್ಟಿದ್ದಾರೆ. ಒಂದೇ ಒಂದು ರಿಕ್ವೆಸ್ಟ್ ಸಾಹೇಬ್ರೆ, ತಾವು ದಯಮಾಡಿ ತಮ್ಮ ಹಾದಿನಲ್ಲೇ ನಾವು ನಡೀತಾ ಇದ್ದೀವಿ, ಈ ಭ್ರಷ್ಟರ ಕಂಡ್ರೆ ಆಗಲ್ಲ, ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತೀವಿ. ತಾವು ಹಾಕೊಟ್ಟಿರೋ ಹಾದಿಲೇ ನಮಗೂ ಧೈರ್ಯ ಇದೆ ಇವತ್ತು ಕೂಡ. ತಮ್ಮ ಆಶೀರ್ವಾದ ಎಲ್ಲರಿಗೂ ಇದೆ. ಒಂದು ರಿಕ್ವೆಸ್ಟ್ ಏನಂದರೆ, ತಾವು ಭಾರತ ದೇಶದಲ್ಲಿ ದೆಹಲಿನಲ್ಲಿ ಕೂತ್ಕೊಂಡು ಲೋಕಪಾಲ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅದಕ್ಕೆ ಎದ್ದಾದರೆ ಇಡೀ ಭಾರತ ದೇಶದಲ್ಲಿ ಭ್ರಷ್ಟರನ್ನ ಸೆರೆ ಬರಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಆ ದಿನ ಬರಬೇಕು, ನಮಗೆ ನೋಡಬೇಕು. ತಾವು ಒಬ್ಬರು ಮಾತ್ರ ಮಾಡಲಿಕ್ಕಾಗುತ್ತೆ ಸರ್. ದಯಮಾಡಿ ಈ ಸ್ಪೆಷಲ್ ರಿಕ್ವೆಸ್ಟು, ಇಲ್ಲಿ ಏನಾದರೂ ಇಲ್ಲಿ ಭ್ರಷ್ಟರು ಈ ಕರಪ್ಷನ್ ಹೋಗಬೇಕು ಅಂದರೆ ಅದು ಒಂದೇ ಸಂತೋಷ್ ಹೆಗ್ಡೆ ಸಾಹೇಬ್ರಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಯೋಗಿ ಸರ್, ನಿಮ್ಗೆ ನೋಡಿ ಭಾಳ ವರ್ಷ ಆಯಿತು ನಾನು. ಸೊ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದ್ದೀರಿ. ಇದೇ ರೀತಿ ನಂದು ಒಂದು 20 ವರ್ಷ ಆಯ್ತು ನಿಮಗೆ ಕೊಡ್ತೀರಿ. 108 ವರ್ಷ ನೀವು ಬದುಕಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಿ, ನಿಮ್ಗೇನೂ ಆಗಲ್ಲ. ವಿ ಆರ್ ವಿತ್ ಯು ಆ್ಯಂಡ್ ರೆಡಿ ಸರ್. ಆಫ್ಕೋರ್ಸ್ ತೆಲುಗಿನಲ್ಲಿ 2 ನಿಮಿಷ ಮಾತಾಡ್ಬಿಡ್ತೀವಿ, ಕನ್ನಡ ಬರುತ್ತೆ. ನೀರುಂಟೇನೆ ಮೇಮು ಅಂದರೆ ನೀವಿದ್ರೇ ನಾವು. ಫಾಸ್ಟಾಗಿ ಹೇಳ್ಬಿಡ್ತೀನಿ. ಹೇಗೆ ಅಂದರೆ ನನಗೆ ಆ್ಯಕ್ಚುಲಿ ಫಸ್ಟ್ ನನಗೆ ಸಂತೋಷ ಹೆಗ್ಡೆ ಅವರು ತುಂಬಾ ಕ್ರಶ್ ನನಗೆ. ಹೇಗೆ ಅಂದರೆ ಅವ್ರು ಮೊದಲು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಈ ಮೀಡಿಯಾ ಮತ್ತು ಚಾನಲ್ ಪತ್ರಿಕೆಯಲ್ಲಿ ದಿನ ಏನಾದರೂ ಬರೋದು, ಸರ್ ಆ ಕೆಲಸ ಮಾಡಿದ್ರು, ಈ ಕೆಲಸ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತಾನೆ ಇರೋರು. ಆಗ ನನಗೆ ಯಾರಾದರೂ ಸಾರ್ ವಿಷಯನ ಮಾತಾಡಿದ್ರೆ ಆ ಗ್ಯಾಂಗಲ್ಲಿ 1 ನಿಮಿಷ ವಿಜಯ್ ಕುಮಾರ್ ಸರ್ ಸ್ಟೇಜ್ ಪೈನ ರಾಂಡಿ ಪ್ಲೀಸ್, ಈ ಬಗ್ಗೆ ಸಾರಿ ಕ್ಷಮೆ ಇರಲಿ. ಸೋಲ್ಜರ್ ಚಪ್ಪಾಳಿ ಇರಲಿ, ಯಾಕಂದ್ರೆ ನಮ್ಮ ದೇಶ ಕಾಪಾಡ್ತಾರೆ ಇರೋರು. ಸೊ ನಾನು ಅದೇ ಸಂತೋಷ್ ಹೆಗ್ಡೆ ಸಾರು ಅಧಿಕಾರದಲ್ಲಿದ್ದಾಗ ಎಲ್ಲಂದ್ರೆ ಇವ್ರ ವಿಷಯನೇ ಮಾತಾಡೋರು ಎಲ್ಲರೂ. ಸಂತೋಷ್ ಹೆಗ್ಡೆ ಈ ಥರ ಕೆಲಸ ಮಾಡಿದ್ರು ಸರ್, ಈ ಥರ ಕೆಲಸ ಮಾಡಿದ್ರು. ನಾನು ಅವಾಗ ಹೋಗಿ ಎಲ್ಲ ನಿಂತ್ಕೊತಾ ಇದ್ದೆ, ಕೇಳೋಕ್ಕೊಂಥರ ಕುತೂಹಲ, ಸಂತೋಷ್ ಹೆಗ್ಡೆ ಸರ್ ಈ ಥರ ಎಲ್ಲ ಕೆಲಸ ಮಾಡಿದಾರ, ಓಕೆ ನಂಗೊಂಥರ ಅಭಿಮಾನ. ಆಮೇಲೆ ನಾನು ಇದು ನಿಜವಾಗಿ ಸೀರಿಯಸ್ ಆಗಿ ಕೇಳಲೇಬೇಕು. ಹೇಗೆ ನಾನು ಸಾರ್ ಮೇಲೆ ಅಭಿಮಾನ ಒಂದು ಕ್ರಶ್ ಬೆಳೆಸ್ಕೊತಾ ಇದ್ದೆ ಅಂದರೆ, ಎಲ್ಲರೂ ಇವ್ರ ಬಗ್ಗೆ ಚೆನ್ನಾಗಿ ಹೇಳೋರೆ. ಈ ಥರ ಒಂದು ಅಧಿಕಾರಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರಲಿಲ್ಲ, ತುಂಬ ವರ್ಷಗಳ ನಂತರ ಈ ಥರ ಅಧಿಕಾರಿ ಇದ್ದಾರೆ, ಇನ್ನೂ ಎಷ್ಟೋ ವರ್ಷ ಇರಬೇಕು ಅಂತ. ಆಗ ನನಗೆ ಸಾರ್ ಬಗ್ಗೆ ಎಷ್ಟು ಕ್ರಶ್ ಆಗೋದಂದರೆ, ಆಗ ಯಾರಾದರೂ ಸಾರ್ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಹೋಗಿ ಅವ್ರ ಜೊತೆ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಏನಾದ್ರು ಒಂದು ಪೆಗ್ ಏನಾದ್ರು ಹಾಕ್ತೀರಂತ ಕೇಳ್ತಿದ್ದೆ ನಾನು. ಅವರು ಹ್ಞೂ ಅನ್ನೋರು. ಕರ್ಕೊಂಡೋಗಿ ಡೈರೆಕ್ಟ್ ನಮ್ಮ ಇಂದ್ರನಗರದಲ್ಲಿ ಇದ್ದೆ ನಾನು ಮೊದಲು. ಅಲ್ಲಿ ಸ್ಯಾಂಡ್ರಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಇತ್ತು. ಸಂತೋಷ್ ಅವ್ರ ಬಗ್ಗೆ ಯಾರು ಒಳ್ಳೆ ಅಭಿಪ್ರಾಯ ಹೇಳ್ತಾರೆ ಅವರೆಲ್ಲ ಕರ್ಕೊಂಡೋಗಿ ಟ್ರೀಟ್ ಕೊಡ್ತಾ ಇದ್ದೆ ನಾನು. ಆಮೇಲೆ ಕೊನೆಗೂ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಸಪ್ಲೈ ಹುಡುಗರು ಗೊತ್ತಾಗೋಯ್ತು, ಇವತ್ತು ಸಂತೋಷ್ ಅವ್ರ ಹೆಗ್ಡೆ ಹೆಸರಲ್ಲ ಪಾರ್ಟಿ ಅನ್ನೋ ಥರ. ಅಂದರೆ ನನಗೆ ಸಾರ್ ಬಗ್ಗೆ ಅಷ್ಟು ಮಾತಾಡೋದು, ಯಾರಾದರೂ ಮಾತಾಡ್ಬಿಟ್ರೆ ಅಷ್ಟು ನನಗೆ ಒಂದು ಕ್ರಶ್ಶು.
ಸೊ ಇವತ್ತು ಆ ಥರ ನಾನು ಕ್ರಶ್ ಪಟ್ಟಂಥ ಒಂದು ಹಿರಿಯ ಒಂದು ವ್ಯಕ್ತಿ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ನಿಜವಾಗ್ಲೂ ನನ್ನ ಭಾಗ್ಯವಂತ. ದಯವಿಟ್ಟು ಇದಕ್ಕೆ ನೀವು ಯಾವತ್ತೂ ನಿಮ್ಮ ಇನ್ನೊಬ್ಬರ ಬಗ್ಗೆ ನೀವು ಅಭಿಮಾನ ಬೆಳೆಸ್ಕೊಂಡ್ರೆ ಅದು ಒಂದಲ್ಲ ಒಂದು ದಿವಸ ನಿಮ್ಗೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹೀಗೆ ನನಗೆ ಸಂತೋಷ ಸರ್ ಮೇಲೆ ನನಗೊಂದು ಅಭಿಮಾನ ಈ ಥರ ಬಂತು ನನಗೆ. ಹಾಗೆ ಎರಡನೇದು ಹೇಳಬೇಕಂದ್ರೆ ನಮ್ಮ ಲಹರಿ ವೇಲು ಸರು, ನಾನು ಚಿಕ್ಕವನಿದ್ದಾಗ ರಘುವೀರ್ ಸರ್ ಜೊತೆ ಚಾಮರಾಜಪೇಟೆಯಲ್ಲಿ ಇತ್ತು ಮೊದಲು ಆಡಿಯೋ ಕಂಪನಿ. ಆಗ ನಾನು ಸಾರ್ ಜೊತೆ ಹೋಗ್ತಾ ಇದ್ದೆ. ಸೊ ಇವಾಗ ಸಾರ್ನ ಭೇಟಿ ಆಗ್ತಾ ಇದ್ದೀನಿ. ಡಿಫ್ರೆನ್ಸ್ ಏನಂದರೆ ಅವಾಗ ಲಹರಿ ಮ್ಯೂಸಿಕ್ ಓನರ್ ಅಷ್ಟೇ ಆಗಿದ್ರು, ಇವಾಗ 5ರಿಂದ 6 ಕಂಪನಿ ಮ್ಯೂಸಿಕ್ ಓನರ್ ಆಗಿದ್ದಾರೆ. ಸೊ ಅದಲ್ಲದೆ ಮಹಾಕ್ಷತ್ರಿಯ, ರೈಡರು, ಮತ್ತು ಈಗ ಉಪ್ಪಿಸಾದ ನಾಮ ಯು ಐ ಸಿನಿಮಾ ಕೂಡ ಇವರೇ ನಿರ್ಮಾಪಕರು. 10 ಭಾಷೆಯಲ್ಲಿ ಬರ್ತಾ ಇದೆ ಸಿನಿಮಾ. ಸೊ ಹಾಗಾಗಿ ಇವತ್ತು ಸುಮಾರು ಸಂಗೀತ ಆಗಿರ್ಬೋದು, MR ಮ್ಯೂಸಿಕ್ ಇರ್ಬೋದು, ಟಿ ಸೀರೀಸು ಎಲ್ಲ ಮ್ಯೂಸಿಕ್ ಎಲ್ಲ ಸಾರ್ ಅವ್ರದ್ದೇ ಆಗಿದೆ ಈಗ. ಸೊ ನಾನು ಹೇಗೆ ಹೇಳ್ತಾ ಇದ್ದೇನೆ ಅಂದರೆ, ಮೊದಲು ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿದ್ದೀನಿ ಸರ್ನ. ಇವತ್ತು ಬಹುಶಃ ಅವರು 1,000 ಕೋಟಿ ರೂಪಾಯಿ ಮೇಲೆ ಒಡೆಯವರು, ಅಷ್ಟು ಶ್ರೀಮಂತರು. ಆದರೆ ಅವತ್ತು ಹೇಗಿದ್ರು ಇವತ್ತು ಅದೇ ಥರನೇ ಇದ್ದಾರೆ. ಕೆಲವರು ನೋಡ್ತೀರಾ ಸಡನ್ ಶ್ರೀಮಂತರಾಗಿದ್ದ ತಕ್ಷಣ ದಪ್ಪ ದಪ್ಪ ಚೈನ್ಗಳು, ಫುಲ್ ಬ್ಯಾಸ್ಲೆಟ್ಸ್ ಅವು ಇವು ಹಾಕೊಂಡು ಏನೋ ಫುಲ್ ಬೇಕಂತಾನೆ ಫಾರ್ಚುನರ್ ಕಾರ್ ಇಸ್ಕೊಂತಾನೆ. ಬಟ್ ಸಾರ್ ಬಂದು ಇವತ್ತು ಅವರು ನಾರ್ಮಲ್ ವೆಹಿಕಲಲ್ಲೇ ಓಡಾಡ್ತಾರೆ. ಅವ್ರ ಮನೇಲಿ ಬೆನ್ಸ್ ಕಾರ್ಗಳಿದೆ. ನಾನು ಅವಾಗ ನನ್ನ ವೇಲು ಸರ್ K02 ನಂಬರು, ಆಮೇಲೆ 99 ಏನೋ ಬರುತ್ತೆ. ನಾನು ಫೋಟೋಸ್ ಎಲ್ಲ ಹೊಡ್ಕೊಂಡಿದ್ದೀನಿ. ಸಾರ್ ಬೆನ್ಸ್ ಕಾರ್ ನೆನಪಿಲ್ಲ ಅಂತ. ಬಟ್ ಅವ್ರು ಬೆನ್ಸ್ ಯೂಸ್ ಮಾಡಲ್ಲ, ಆದರೆ ಬೆನ್ಸ್ ಕಾರ್ ಅವ್ರ ಮನೇಲಿದೆ. ಅಂದರೆ ಸಿಂಪಲಾಗಿ ಓಡಾಡ್ತಾರೆ. ಅಂದರೆ ಕೆಲವ್ರು ನೋಡಿ ಸಾರ್ ಬಂದು 1,000 ಕೋಟಿ, ಅವ್ರ ಆಫೀಸಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ಅವರು ನಿರ್ಮಾಣ ಮಾಡಿ ಎಷ್ಟೋ ಜನಕ್ಕೆ ಕೆಲಸ ಕೊಡ್ತಾಯಿದ್ರು. ಈಗ UI ಸಿನಿಮಾ ಅಷ್ಟು ಭಾಷೆಯಲ್ಲಿ ಬರ್ತಿದೆ ಅಂದರೆ 1 ವರ್ಷದಿಂದ ಮಾಡ್ತಾಯಿದ್ದಾರೆ. ಲಾಸ್ಟಲ್ಲಿ ಬಂಡಿಕಾಳಮ್ಮನ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ದು, ನಾನು ಹೋಗಿದ್ದೆ. ಸೊ 1 ವರ್ಷದಿಂದ ಎಷ್ಟು ಜನಕ್ಕೆ ಊಟ ಹಾಕಿರ್ಬೋದು ಸರ್, 1000 ಜನಕ್ಕೆ. ಸೊ ಆದರೂ ಅವ್ರ ಸಿಂಪಲ್ ಸಿಟಿ ನೋಡಿ ಹೇಗಿದೆ ಅಂತ. ಯಾಕಂದರೆ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಮನುಷ್ಯ ಆ ಸಮಯಕ್ಕೆ ತಕ್ಕಂಗೆ ಚೇಂಜ್ ಆಗಬಾರ್ದು. ಮೊದಲಿಂದ ಕೊನೆಗೂ ಹೇಗಿರ್ತೀವೋ ಆ ರೀತಿಯಲ್ಲಿ ಇದ್ರೇ ಅದು ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ನಮ್ಮ ರಘುವೀರ್ ಸರ್ ಆಗಿರ್ಬೋದು, ನಮ್ಮ ಲಹರಿ ವೇಲು ಸರ್ ಆಗಿರ್ಬೋದು, ಸಂತೋಷ್ ಹೆಗ್ಡೆ ಸರ್ ಆಗಿರ್ಬೋದು. ಸೊ ನನಗಿಷ್ಟ. ಯಾಕಂದರೆ ಇವತ್ತಿನವರೆಗೂ ನಮ್ಮ ಕಾರ್ಯಕ್ರಮ ಸಂತೋಷ ಗಿಡ ಅಂದ್ರೆ ಆ ಕಾಲದ ಭ್ರಷ್ಟಾಚಾರದ ವ್ಯಕ್ತಿಗಳಿಗೆ ಸಿಂಹ ಸ್ವಪ್ನ ಆಗಿತ್ತು. ಮತ್ತೆ ನಿದ್ದೆ ಮಾಡ್ತಿದ್ರು ಅವರು, ದುಡ್ಡು ಇಟ್ಕೊಂಡು ಬೇರೆಗಳಲ್ಲಿ ಬೆಳಿಗ್ಗೆ ಬರ್ಬೋದು ಲೋಕಾಯುಕ್ತರಾಗಿ. ಇದಕ್ಕೂ ಬಹಳಷ್ಟು ಜನ ಭ್ರಷ್ಟರನ್ನ ಹದಗಡಿ ಕಟ್ಟಿದ್ರು ಆ ಕಾಲದಲ್ಲಿ. ಅದರ ಮುಂದಿನ ಪೀರಿಯಡ್ಗೆ 5 ವರ್ಷಕ್ಕೆ ಇವರನ್ನೇ ಮಾಡಬೇಕು ಅಂತ ಸಾರ್ವಜನಿಕರಿಗೆ ಬಹಳ ಆಸೆ ಇತ್ತು. ಆದ್ರೆ ಬೇರೆಯವ್ರನ್ನ ಮಾಡಿದ್ರು, ಅದೆಲ್ಲ ರಾಜಕೀಯ ಅಭಿಪ್ರಾಯ. ಇನ್ನು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಸಾಂಗ್ ರೆಕಾರ್ಡಿಂಗ್, ಶೂಟಿಂಗ್, ಅದಾದ್ಮೇಲೆ ರಿಕಾರ್ಡಿಂಗ್ ಇವೆಲ್ಲ ಇರುತ್ತೆ. ಸಾಂಗ್ ರೆಕಾರ್ಡಿಂಗ್ ಏನೋ ಮಾಡಿದ್ವಿ, ಮಾಡಿದ್ವಿ. ಇದನ್ನ ಮಾರ್ಕೆಟ್ ಮಾಡೋದಾಗೆ, ವ್ಯವಹಾರಕ್ಕೆ ತೊಡಗಿಸೋದಾಗೆ, ಇದನ್ನ ಟೇಪ್ ರಿಕಾರ್ಡಿಂಗ್ ಅವಾಗೆಲ್ಲ ಟೇಪ್, ಇವಾಗೆಲ್ಲ ಪೆನ್ ಡ್ರೈವ್ ಅದಲ್ಲ ಪೆನ್ ಡ್ರೈವ್ ಅಲ್ಲ, ಪೆನ್ ಡ್ರೈವ್ ಬಡ್ಬಿಡ್ತಾ ಈಗ. ಓಕೆ, ಅವಾಗ ಯಾರು ಮಾಡ್ತಿದ್ರು? ಆಗ ನೋಡಿ ಮಹಾನ್ ಬಾಬಾ ಲಹರಿ ವೇಲು ಅಂತಾನೆ ಹೆಸರಾಗಿರೋರು ಅವ್ರು ಮುಂದೆ ಬಂದ್ರು. ಎಷ್ಟು ಮಾಡೋದಕ್ಕೆ ಕಾನೂನುಕಾರಿ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಅಂತಕ್ಕಂಥ ಫಿಲಂಗಳಿಗೆ 100 ಫಿಲಂಗಳಿಗೆ ಆಶ್ರಯ ಕೊಟ್ಟು ನನಗೆ ಬೇಡ ಮಾಡಿ ಅವ್ರು ಇವತ್ತಿಗೆ ಬಂದಿರೋದು ದಿಕ್ಕು ಸಂತೋಷದ ವಿಷಯ. ನನ್ನ ಲೋಕಿ ರಾಘವಿದ್ದಾರೆ, ಒಳ್ಳೊಳ್ಳೆ ಚಿತ್ರಗಳು ಅವ್ರ ಕೈಯಿಂದ ಬರ್ತಾ ಇದೆ. ಬರ್ಲಿ, ಇನ್ನೂ ಮುಂದೆ ಬರ್ಲಿ. ಇನ್ನೊಂದೇನಪ್ಪ ಅಂದ್ರೆ ಇವತ್ತು ರಮೇಶ್ ಚಂದ್ರ ಇದ್ದಾರೆ. ರಮೇಶ್ ಚಂದ್ರ ಅವರ ಹಾಡುಗಳನ್ನ ನೀವು ಕೇಳಿದ್ದೀರಾ? ರಮೇಶ್ ಚಂದ್ರ ಯಾರು ಅಂತ ಇವತ್ತು ನೀವು ನೋಡ್ಕೋಬೇಕಾಗ್ತದೆ. ಒಂದೇ ಹಾಡು ಹೇಳಿದ್ರೆ, ಓ ಮಲ್ಲಿಗೆ ನೀನಲ್ಲಿಗೆ, ಕರೆಕ್ಟಾ? ಆ ಹಾಡು ಕೇಳಿರ್ತೀರಲ್ಲ, ಅದು ರಮೇಶ್ ಚಂದ್ರ ಅವರು ಮಾಡಿರೋದು. ಇನ್ನು ಉಳಿದವರಿದ್ದಾರೆ, ಅವರೆಲ್ಲರೂ ಕೂಡ ರಘುವೀರ್ ಬಗ್ಗೆ ಹೇಳಿದ್ರು. ನಾನು ಒಂದು ವಿಷಯ ನಮ್ಮ ಲೋಕಿಗೆ ಹೇಳಿದೆ, ಹ್ಯಾಟ್ಲೆಕ್ ಲೋಕಿ ಒಂದೇ ಒಂದು ವರ್ಷದಲ್ಲಿ 5 ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಸಾಮಾನ್ಯ 4 ಕೊಡಿ ಅಲ್ಲೇ